ಏನು ಮರೇವ ಅಲ್ರಿ ಹಂಗೆ ಹೊಳಲ್ಲ ಒಂದ್ಸಲ ಅಲ್ಲ. ನಿಮ್ಮಿಂದ ಮತದಾರರು ಈಗಾಗಲೇ ನಿಮ್ಗೆ ವೋಟ್ ಹಾಕಿ ಆರಿಸಿ ತಂದಿದ್ದಾರೆ, ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಇವತ್ತು ರೈತರಿಗೆ ನಮ್ಗೆ ವೋಟ್ ಹಾಕಿ ಆರಿಸಿ ತಂದಿದ್ದಾರೆ. ಇವತ್ತು ನಾವು ರೈತರಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಸಾಲ ಕೊಡಿಸಿ ಹೆಚ್ಚಿನ ಷೇರುಗಾರನ್ನು ಮಾಡಿ ರೈತರಿಗೆ ಇನ್ನು ಮುಂದೆ ಬರೋಗಿದ್ದು ನಮ್ಮ ಎಂಕವಳಿ ಇವತ್ತು ಬರೀ 500 ಮಂದಿ ಸಾಲ ಕೊಡುವಂತೈತಿ. ಸಾಲ ಇಲ್ಲದವರು 500-600 ಮಂದಿ ಇದ್ದಾರೆ. ಅದಕ್ಕೆ ನಾವು ಇವತ್ತು ಆ ಕೊಟ್ಟಂಥ ಸಾಲಕ್ಕೆ ರಿಕವರಿ ಮಾಡಿ ಹೆಚ್ಚಿನ ರೀತಿ ಅನುದಾನ ತಂದ ಎಲ್ಲ ರೈತರಿಗೆ ಹೆಚ್ಚಿನ ರೀತಿ ಒಳಗೆ ಅನುದಾನ ಆಯ್ತು, ಬಡ್ಡಿ 4% ಹೆಚ್ಚಿನ ರೀತಿ ಸಾಲ ಕೊಡುವಂಥ ವ್ಯವಸ್ಥೆ ಮಾಡಕ್ಕೆ ಹಚ್ತವು. ಮತ್ತು ರೈತರಿಗೆ ಇನ್ನೂ ಹೆಚ್ಚು ಶೇರ್ ಮಾಡ್ಕೊತಾವು. ಎಲ್ಲರಿಗೂ ಈ ಸೊಸೈಟಿ ಮ್ಯಾಗ ಆಸಕ್ತಿ ಬರುವಂಥ ಕೆಲಸ ನಾವು ಎಲ್ಲರೂ ಕೂಡ ಮಾಡ್ತೇವೆ ಅಂತ ನಾವು ರೈತರಿಗೆ ಹೇಳಕ್ಕೆ ಇಷ್ಟಪಡ್ತೀವಿ. ಎಂಕೆ ಹುಬ್ಬಳ್ಳಿ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘ ನಿಯಮಿತ ಚುನಾವಣೆ ಬಾರಿ ಪೈಪೋಟಿ ನಡುವೆ ಫಲಿತಾಂಶ ಪ್ರಕಟ. ಕಿತ್ತೂರು ತಾಲೂಕಿನ ಎಂಕೆ ಹುಬ್ಬಳ್ಳಿ ಪಟ್ಟಣದ ವಿವಿಧೋದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘ ಚುನಾವಣೆಯ ಇವತ್ತು ನಡೆದಿದ್ದು ಫಲಿತಾಂಶ ಕೂಡ ಹೊರಬಿದ್ದಿದೆ. ಎಂಕೆ ಹುಬ್ಬಳ್ಳಿ ಕೃಷಿ ಪತ್ತಿನ ಚುನಾವಣೆಯಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಬಾಬಾ ಸಾಹೇಬ್ ಪಾಟೀಲ್ ಪ್ಯಾನಲ್ಗೆ ಎಂಕೆ ಹುಬ್ಬಳ್ಳಿಯ ರೈತ ಬಾಂಧವರು ಹಾಗೂ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಎಲ್ಲರೂ ಒಕ್ಕಟ್ಟಾಗಿ ದುಡಿದು ಇವತ್ತಿನ ದಿವಸ ಈ ನಮ್ಮ ಕೃಷಿ ಪತ್ತಿನ ಚುನಾವಣೆಯಲ್ಲಿ ಎಲ್ಲ ಅಭ್ಯರ್ಥಿಗಳು ಜಯಶಾಲಿಯಾಗಿರ್ತಕ್ಕಂಥ ಎಲ್ಲ ನನ್ನ ಎಂಕೆ ಹುಬ್ಬಳ್ಳಿ ರೈತ ಬಾಂಧವರು ಹಾಗೂ ನನ್ನ ಯುವಕ ಮಿತ್ರರು ಹಾಗೂ ಕಾಂಗ್ರೆಸ್ ಕರ್ತರಿಗೆ ನಾನು ಎಲ್ಲರಿಗೂ ನಮಿಸುತ್ತಾ ಹಾಗೂ ಇನ್ನು ಈ ನಮ್ಮ ಪ್ಯಾನಲ್ಗೆ ನಮ್ಮ ಎಂಕೆ ಹುಬ್ಬಳ್ಳಿ ರೈತರು ನಮ್ಮ ಮೇಲೆ ವಿಶ್ವಾಸ ಇಡ್ತಾ ನಮ್ಮನ್ನೆಲ್ಲ ಆಯ್ಕೆ ಮಾಡಿದರು. ಅವರಿಗೆ ಮುಂದಿನ ದಿನಮಾನದಲ್ಲಿ ನಾವು ರೈತರಿಗೆ ಎಲ್ಲ ರೀತಿ ಸಹಾಯ ಸಹಕಾರವನ್ನು ಕೊಟ್ಟು ರೈತರಿಗೆ ಹೆಚ್ಚಿನ ಆದ್ಯತೆ ಕೊಟ್ಟು ರೈತರ ಇವನ್ನ ಮುಂದಿನ ದಿನಮಾನದಲ್ಲಿ ಯಾವುದೇ ರೀತಿ ರೈತರಿಗೆ ಕಾಳಾಗಲಿ ಗೊಬ್ಬರ ಆಗಲಿ ಸಾಲಾಗಲಿ ಹೆಚ್ಚಿನ ರೀತಿಯೊಳಗೆ ಸಿಗುವಂಥ ವ್ಯವಸ್ಥೆ ನಾವು ಮಾಡ್ತೇವೆ ಅಂತೇಳಿ ಈಗಾಗಲೇ ಅಭ್ಯರ್ಥಿಗಳು ಕೂಡ ಹೇಳ್ತಾ ಇದ್ದಾರೆ ನಮ್ದು ಕಾಂಗ್ರೆಸ್ ಬನ ಎಲ್ಲರೂ ಕೂಡ ವಿಜಯಶಾಲಿಯಾಗಿದ್ದೀರಾ, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ಎಂಕೆ KPS ಚುನಾವಣೆಯಲ್ಲಿ ಎಲ್ಲರ ಒಗ್ಗಟ್ಟು ಪ್ರದರ್ಶನ ಇವತ್ತು ಗೆಲುವು ಸಾಧಿಸಿದರು. ಇದು ಎಷ್ಟೋ ವರ್ಷಗಂಟಲೆ ಬೇರೆಯವರ ಅಧೀನದಲ್ಲಿದ್ದದ್ದು ಈ ಸಲ ಕೈ ವಶ ಮಾಡ್ಕೊಂಡರು. ಅವ್ರಿಗೆಲ್ಲರಿಗೂ ತುಂಬ ಹೃದಯಪೂರ್ವಕವಾಗಿ ಧನ್ಯವಾದ ಹೇಳ್ತೀನಿ. ಹಾಗೂ ಊರಿನ ನಾಗರಿಕರಿಗೂ ಎಲ್ಲರೂ ಸಪೋರ್ಟ್ ಮಾಡಿದವರಿಗೂ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಇದೇ ಥರ 12 ಜಯಶಾಲಿ ಆಗ್ಯಾರಂದ್ರೆ ಕ್ಯಾಂಡಿಡೇಟ್ ನೋಡಿ ಎಲ್ಲರೂ ಮತದಾರರೆಲ್ಲರೂ ವೋಟ್ ಹಾಕ್ಯಾರಂತ ನನ್ನ ಅಭಿಪ್ರಾಯ ಐತಿ. ಅದಕ್ಕೆ ಇದೇ ಥರ ಒಗ್ಗಟ್ಟಿನಿಂದ ಮುಂದೆ KPS ಎಲ್ಲ ರೀತಿಯಿಂದ ಚಲೋ ತಮಗೆ ಅದನ್ನ ಸರಿಪಡಿಸ್ಕೊಂಡು ಮುಂದುವರಿಸ್ಕೊಂಡು ಹೋಗ್ಬೇಕಂತ ನಾ ಅವರಲ್ಲಿ ಎಲ್ಲ ಆಯ್ಕೆ ಆದ ಎಲ್ಲ ಅಭ್ಯರ್ಥಿಗಳನ್ನ ಕೇಳ್ಕೊತಾರೆ. ಸರ್ ನಿಮ್ಮದೇ ಈಗ ಬನ ಗೆದ್ದು ಆರಿಸಿ ಬಂದಿದೆ, ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಇವತ್ತಿನ ದಿವಸ ಎಂಕೆ ಹುಬ್ಬಳ್ಳಿಯ ಎಲ್ಲ ಪ್ರಾಥಮಿಕ ಕೃಷಿ ಪತ್ತಿನ ಎಲ್ಲ ಸದಸ್ಯರಿಗೂ ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ನಾನು ಎಲ್ಲರಿಗೂ ನಮಸ್ಕರಿಸುತ್ತಾ, ಇವತ್ತಿನ ದಿವಸ ಈ ಎಂಕೆ ಹುಬ್ಬಳ್ಳಿ ಕೃಷಿ ಪತ್ತಿನ ಸಹಕಾರಿ ಬ್ಯಾಂಕ್ ಭಾರಿ ಬಹುಮತದಿಂದ 12 ಜನ ನಮ್ಮ ಜನ ಆಯ್ಕೆಯಾಗಿದ್ದಾರೆ. ಇದಕ್ಕೆ ಎಂಕೆ ಹುಬ್ಬಳ್ಳಿಯ ಪ್ರತಿಯೊಬ್ಬ ಮೆಂಬರಿಗೂ ನಾವು ಕೃತಜ್ಞತೆಯನ್ನು ಅರ್ಪಿಸ್ತೇವೆ. ಮಾನ್ಯ ನಮ್ಮ ಶಾಸಕರಾದಂಥ ಜನಪ್ರಿಯ ಶಾಸಕರಾದಂಥ ಬಾಬಾ ಸಾಹೇಬ್ ಪಾಟೀಲ್ರು ಹಾಗೂ ನಾನಾ ಸಾಹೇಬ್ ಪಾಟೀಲ್ರು, ನಮ್ಮ ಮುದ್ದಪ್ಪನ ಸಕ್ರಣ್ಣವರವರು ಹಾಗೂ ಅವರವರನ್ನು ಎಲ್ಲ ನಮ್ಮ ಮುತ್ತಾಳವರು ಪ್ರತಿಯೊಬ್ಬರು ಏನು ಆರಿಸಿ ಬಂದಂಥ ವ್ಯಕ್ತಿಗಳನ್ನ ಭಾಳ ಒಳ್ಳೆಯ ವ್ಯಕ್ತಿಗಳದಾರು. ಮತ್ತು ಇವರಿಂದ ಗ್ರಾಮದ ಅಭಿವೃದ್ಧಿ ಆಗಲಿ, ರೈತರಿಗೆ ಒಳ್ಳೊಳ್ಳೆ ಸ್ಕೀಮ್ಗಳು ತೊಗೊಂಬರುವಂಥ ವ್ಯಕ್ತಿಗಳದಾರು. ಪ್ರತಿಯೊಬ್ಬರು ಯುವಕರದಾರು. ಆ ರೀತಿ ಒಳ್ಳೆಯ ಕೆಲಸ ಮಾಡಿ ನಮ್ಮ ರಾಜ್ಯದಾಗ ಒಂದು ಪ್ರತಿಷ್ಠಿತ ಕೃಷಿ ಪತ್ತಿನ ಸಹಕಾರಿ ಬ್ಯಾಂಕ್ ಆಗಲಿ, ಒಂದು ವಿವಿಧೋದ್ದೇಶ ಸಹಕಾರಿ ಬ್ಯಾಂಕ್ ಆಗಲಿ ಅಂತ ನಾನು ಆಶಿಸುತ್ತಾ, ಈ ನಿಮ್ಮ ಮೇಲೆ ಇಟ್ಟಂಥ ನಮ್ಮ ಪೆನಲ್ ಮೇಲೆ ಇಟ್ಟಂಥ ಎಂಕೆ ಹುಬ್ಬಳ್ಳಿಯ ಎಲ್ಲ ನಾಗರಿಕರಿಗೂ ನಾವು ಮತ್ತೊಮ್ಮೆ ನಮಸ್ಕರಿಸುತ್ತಾ, ಈ ಅಭಿವೃದ್ಧಿ ಪೆನಲ್ ಒಳ್ಳೆ ಕೆಲಸ ಮಾಡ್ತದಂತೆ ನನ್ನ ಮಾತು. ಸರ್ ಕೊನೆವರೆಗೂ ಭಾಳ ಕುತೂಹಲ ಕೆರಳಿಸಿತ್ತು ಸರ್ ಈ ಚುನಾವಣೆ, ಆದರೆ ಕೆಲವು ಕೊನೆ ಕ್ಷಣದಲ್ಲಿ ನಿಮ್ಮ ಅಭ್ಯರ್ಥಿಗಳು ಗೆದ್ದಿದ್ದಾರೆ ಸರ್. ಕೊನೆ ಕ್ಷಣದಲ್ಲಿ ಮೊದಲೇ ನಾವು ನಾಮಿನೇಷನ್ ಮಾಡುವಾಗ ನಮ್ಮ ಅಭ್ಯರ್ಥಿಗಳು ಗೆದ್ದು ಅನ್ನುವಂಥ ವಿಚಾರದಾಗ ಬಹಳ ಉತ್ಸುಕತೆಯಿಂದ ಕೊನೆಯ ಹಂತದವರೆಗೆ ಈ ಚುನಾವಣೆ ಮತದಾರರನ್ನು ಕುತೂಹಲ ಕೆರಳಿಸಿತ್ತು. ಈ ಚುನಾವಣೆಯಲ್ಲಿ ಒಟ್ಟು 34 ಅಭ್ಯರ್ಥಿಗಳು ಪೈಪೋಟಿ ನಡೆಸಿದರು. ಕೊನೆಯದಾಗಿ 11 ಅಭ್ಯರ್ಥಿಗಳು ಗೆಲುವು ಸಾಧಿಸಿದ್ದಾರೆ. ಈಗಾಗಲೇ ಒಬ್ಬ ಅಭ್ಯರ್ಥಿ
ಅವಿರುದ್ಧ ಗೆಲುವು ಆಯ್ಕೆಯಾಗಿದ್ರು. ಇನ್ನುಳಿದ ಸ್ಥಾನಗಳಿಗೆ ದೊಡ್ಡ ಮಟ್ಟದಲ್ಲಿ ಪೈಪೋಟಿ ಏರ್ಪಟ್ಟವಾಗಿತ್ತು. ರಾತ್ರಿ ಹೊತ್ತಿಗೆ ಫಲಿತಾಂಶ ಹೊರಬಿದ್ದಿದೆ. ಬಿಜೆಪಿ, ಕಾಂಗ್ರೆಸ್ ಮತ್ತು ರೈತರ ಬಣ ಅಂತ ಈ ಚುನಾವಣೆ ಗುರುತಿಸಲ್ಪಟ್ಟಿತ್ತು. 12 ಅಭ್ಯರ್ಥಿಗಳ ಪೈಕಿ ಕೊನೆಯದಾಗಿ ಈ ಚುನಾವಣೆಯಲ್ಲಿ ಗೆದ್ದು ಬೀಗಿದ್ದವರು ಅದೃಶಪ್ಪ ದುಂಡಪ್ಪ, ಗದ್ದೆಶೆಟ್ಟಿಹಳ್ಳಿ, ಈರಣ್ಣ ಗದ್ದಿಗೆಪ್ಪ ಕೋಡ್ಲಿ, ಪ್ರಕಾಶ್ ಶಿವಲಿಂಗಪ್ಪ ಹಲಸಗಿ, ಬಸವರಾಜ್ ಶಿವಾನಂದ್ ಮುದ್ನಾಳ್, ಶಿವಾನಂದ್ ವಿಠಲ್ ಕಿಲ್ಲೆದಾರ್, ನಿರ್ಮಲಾ ಮಹಾದೇವ್ ಕೆಂಚರಾಹುತ್, ಸುವರ್ಣ ಈರಣ್ಣ ಸಂಭನ್ನವರ್, ಬಾಳಪ್ಪ ಚೆನ್ನಬಸಪ್ಪ ಪಾಗಾದ್, ನಾಗಪ್ಪ ಭೀಮಪ್ಪ ಸಬರ್ಗಿ, ಪ್ರಕಾಶ್ ಬಸಪ್ಪ ಜೋತಗನ್ನವರ್, ಮಹಾಂತೇಶ್ ದೊಡ್ಡಪ್ಪ ಗಣಚಾರಿ, ಉಮೇಶ್ ದೀಮಪ್ಪ ಗೋತಗನ್ನವರ್, ಮುದ್ದಪ್ಪ ಸಂಕ್ರನ್ನವರ್, ನಾನಾ ಸಾಹೇಬ್ ಪಾಟೀಲ್. ವರದಿಗಾರರು ರುದ್ರಪ್ಪ ಹುಬ್ಳಿ. ಸರಿ ಓರೆ ಓ ಓ ಈ ಕಡೆ ಬರ್ರಿ, ಹಾಂ ಈ ಕಡೆ ಬರ್ರಿ. ಸ್ವಲ್ಪ ಹಿಂಸರಿ ಎಲ್ಲರೂ, ಹಿಂಸರಿ ಎಲ್ಲರೂ ಕವರ್ಕರ್ ಹಿಂಸರಿ. ಅಣ್ಣ ಹಿಂದೆ ಬರ್ರಿ ಅಣ್ಣ, ಇವು ಯಾರು ಅಣ್ಣ ಸ್ವಲ್ಪ ಹಿಂದೆ ಬರ್ರಿ. ಈ ಕಡೆ ಬರ್ರಿ, ಹಿಂದಕ್ಕೆ ಬರ್ರಿ. ಸೈಡ್ ಹಿಂದಿರಿ. ಅಲ್ಲ ಆ ಕಡೆ ನಿಂದಿರಿ ನೀವು. ಎಲ್ಲರೂ ಈ ಕಡೆಯಿಂದ ಹಾಕ್ರಿ. ಅಣ್ಣ ಅಣ್ಣ ಹಿಂದೆ ಬರ್ರಿ. ನೀವು ಸ್ವಲ್ಪ ಸೈಡ್ ಬರ್ರಿ. ನ್ಯೂಸ್ದಾಗ ಒಂದು ಸ್ವಲ್ಪ ಸೈಡ್ ಕೊಡ್ರಿ. ಎರಡ್ನೂರ 26 ಈರಣ್ಣ ಗದಿಗೆಪ್ಪ ಕೊಡ್ಲಿ 196, ಉಮೇಶ್ ಚಂದ್ರಪ್ಪ ಕತ್ತಿ 40, ಪ್ರಕಾಶ್ ಶಿವಲಿಂಗಪ್ಪ ಹಲಸಗಿ 191, ದೊಡ್ಡಪ್ಪ ರುದ್ರಪ್ಪ ಬರ್ಗೇರ್ ಗಣಾಚಾರಿ 145, ಬಸವರಾಜ್ ಶಿವಾನಂದ್ ಮುತ್ತನಾಳ್ 185, ಬಸವರಾಜ್ ಶಂಕರಪ್ಪ ಡೂಗ್ನವರ್ 141, ಮಲ್ಲಿಕಾರ್ಜುನ್ ಬಸವಣ್ಣಪ್ಪ ದಡ್ಡಿ 152, ಮಹಾಂತೇಶ್ ದುಂಡಪ್ಪ ಗಾಣಗೇರ್ 149, ರುದ್ರಪ್ಪ ಚನ್ನಪ್ಪ ನಾಡಗೌಡ್ರು 26, ಶಿವಾನಂದ್ ವಿಠಲ್ ಕಿಲೇದಾರ್ 227, ಶಂಕರಯ್ಯ ಶಿವಪುತ್ರಯ್ಯ ಪೂಜಾರ್ 41, ಸುಮಲಿಂಗಪ್ಪ ಬೈಲಪ್ಪ ಹರಕ್ಮನಿ 81, ಸಂಜೀವ್ ಕುಮಾರ್ ವಿದರತ್ ತಿಲ್ಗಾರ್ 37. ಸೊ ಇಲ್ಲಿ ನೋಡ್ರಿ, ಸಾಮಾನ್ಯ ಒಳಗೆ ಆಯ್ಕೆ ಆದವ್ರದ್ದು ಹೇಳ್ತೀನಿ. ಶಿವಾನಂದ್ ವಿಠಲ್ ಕಿಲೇದಾರ್ 227 ಫಸ್ಟು. ಆಮೇಲೆ ಸೆಕೆಂಡು ಅದೃಶಪ್ಪ ದುಂಡಪ್ಪ ಗದ್ದಿಹಳ್ಳಿ ಶೆಟ್ಟಿ 226. ಥರ್ಡ್ ಈರಣ್ಣ ಗದಿಯಪ್ಪ ಕೊಡ್ಲಿ 136. ಇನ್ನೊಮ್ಮೆ ಹೆಸರು ಈರಣ್ಣ ಗದಿಗೆಪ್ಪ ಕೊಡ್ಲಿ 196 3 ನಂಬರ್. ಪ್ರಕಾಶ್ ಶಿವಲಿಂಗಪ್ಪ ಹಲಸಗಿ 191 4. ಆಮೇಲೆ ಬಸವರಾಜ್ ಶಿವಾನಂದ್ ಮುತ್ತನಾಳ್ 185. ಇವ್ರು ಜನರಲ್ ಒಳಗೆ 5 ಜನ ಆಯ್ಕೆ ಆಗಿರ್ತಾರೆ. ಓಕೆ.